ಫೆಬ್ರವರಿ 13ಕ್ಕೆ ಮಗ್ಗಿ ಪುಸ್ತಕದ ಮುಖಾಂತರ ಒಂದಷ್ಟು ಪಾಠಗಳನ್ನು, ಜೀವನದ ಮೌಲ್ಯಗಳನ್ನು, ಕಷ್ಟ ಕಾರ್ಪಣ್ಯಗಳಿಂದ ಯಾವ ರೀತಿಯಾಗಿ ಮಕ್ಕಳು ಕಷ್ಟವನ್ನು ಪಡ್ತಾರೆ, ತಂದೆ ತಾಯಿಗಳು ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲಬೇಕು, ಎಲ್ಲ ಇದ್ದೋನು ಕೂಡ ಏನೂ ಇಲ್ಲದೆ ಇರೋ ರೀತಿ ಹೇಗಾಗ್ತಾನೆ, ಎರಡೂ ಸಂದರ್ಭದಲ್ಲೂ ಕೂಡ ಹೇಗೆ ನಾವು ಸಿಚುವೇಶನನ್ನು ಮ್ಯಾನೇಜ್ ಮಾಡಬೇಕು, ಇದೆಲ್ಲದರ ಬಗ್ಗೆ ತಿಳಿಸೋದಕ್ಕೆ ಬರ್ತಾ ಇದೆ ಸಿನಿಮಾ. ಸೊ ಸಿನಿಮಾದ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಪ್ರೊಡ್ಯೂಸರ್ ಶಶಿಕಾಂತ್ ಅವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸಿನಿಮಾದ ಮೇಲೆ? ಮೇಡಮ್, ಸಿನಿಮಾ ಇವಾಗ ರಿಲೀಸ್ ಆಗ್ತಾ ಇರೋದಕ್ಕೆ ನಮಗೆ ಖುಷಿ ಇದೆ. ಆಮೇಲೆ ಜನಗಳು ಪ್ರೀಮಿಯರ್ ಶೋ ಮಾಡಿದೀವಿ ಆಲ್ರೆಡಿ. ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಸಾಂಗ್ ಆಗಿರ್ಬೋದು, ಆಮೇಲೆ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿದೆ ರೆಸ್ಪಾನ್ಸು. ಅದಕ್ಕೆ ನೆಕ್ಸ್ಟಿನ ದಿನಗಳಲ್ಲಿ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನಮಗೆ ಭರವಸೆ ಇದೆ. ಖಂಡಿತವಾಗ್ಲೂ ಚೆನ್ನಾಗಿದೆ. ಸ್ಟೋರಿ ಆಗಲಿ, ಒಂದು ಕಂಟೆಂಟ್ ಸಿನಿಮಾ ಮಾಡಿದ್ದಾರೆ ನಮ್ಮ ರಿವರಸ ನಂಬರು. ಅವನಿ ಕಾದಂಬರಿ ಅದರ ಮುಖಾಂತರ ಮಾಡಿರೋಂಥ ಸಿನಿಮಾ ಇದು. ಒಂದು ಸಾಂಗ್ಗಳು ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳಾಗಿರ್ಬೋದು, ಪ್ರತಿಯೊಂದೂ ಒಂದೊಂದು ಸೀನ್ಗೂ ಕ್ಲೀನಾಗಿ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಚೆನ್ನಾಗಿದೆ ಸರ್. ಇವಾಗ ಒಂದು ಸಿನಿಮಾಗೆ ನಾವು ದುಡ್ಡು ಹಾಕಬೇಕು ಅಂತ ಹೇಳಿದ್ರೆ ಯಾಕೆ ಹಾಕಬೇಕು, ಏನಿದೆ ಕಂಟೆಂಟು, ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗಿ. ಅದರಲ್ಲೂ ಸರ್ ಡೈರೆಕ್ಷನ್ ಬಗ್ಗೆ ಎರಡು ಮಾತಿಲ್ಲ. ಬಿಕಾಸ್ ನಾನು 2 ಸಾಂಗ್ಗಳನ್ನ ನೋಡಿದೆ, ನನ್ನ ಕಣ್ಣು ತುಂಬಿಕೊಳ್ತು. ಅಷ್ಟು ಕನೆಕ್ಟ್ ಆಗ್ತಾ ಇದೆ ಮಿಡಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಅಂತಲೇ ಹೇಳ್ಬೋದು. 2 ಶೇಡಲ್ಲಿ ತೋರಿಸಿದ್ದಾರೆ ಹೀರೋಯಿಸಮ್ ಅನ್ನುವಂಥದ್ದನ್ನು. ಮೇಡಮ್, ಅದು ಇವಾಗ ಹೇಗೆಂದರೆ, ಇವಾಗಿನ ಒಂದು ಪರಿಸ್ಥಿತಿಗೆ ನಮ್ಮ ಆಚೆ ಕಡೆ ಸಮಾಜಕ್ಕೆ ಬೇಕಾಗಿರುವಂಥ ಸಿನಿಮಾ ಇದು. ಯಾಕೆಂದರೆ ಇವಾಗ ಎಲ್ಲೋ ಒಂದು ತಂದೆ ಆಚೆ ಕಡೆ ಹೋಗಿರ್ಬೋದು, ಏನೋ ಒಂದಿರ್ಬೋದು, ಅವ್ರ ಪರಿಸ್ಥಿತಿಗಳು ಗೊತ್ತಿರಲ್ಲ. ಮಕ್ಕಳುಗಳಿಗೆ ಏನು ಬಯಕೆಗಳಿರುತ್ತೆ, ಏನೇ ಒಂದು ಕಷ್ಟ ಇದ್ರೂ, ಯಾವ ಥರ ಒಂದು ಪರಿಸ್ಥಿತಿಲಿದ್ರೂ ಬಯಕೆಗಳನ್ನು ಈಡೇರಿಸ್ತಾರೆ. ಆಮೇಲೆ ಈಗ ತಂದೆ ಆಚೆ ಕಡೆ ಏನು ಕಷ್ಟ ಅಂತ ಗೊತ್ತಿರಲ್ಲ. ಅದಾದಮೇಲೆ ಮಕ್ಕಳುಗಳು ಇವಾಗಿನ ದಿನಗಳಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ, ಈಗ ಒಳಗಡೆ ಈಗ ಒಂದು ಎಜುಕೇಷನ್ ರೂಮ್ ಅಂತ ಮಾಡಿರ್ತಾರೆ, ಎಷ್ಟೆಷ್ಟೋ ಕೋಟಿಗಟ್ಟಲೆ ಕಟ್ಟಿ ಮನೆಗಳು ಮಾಡಿರ್ತಾರೆ. ಬಟ್ ಮಕ್ಕಳುಗಳು ಇವಾಗ ಏನು ಮಾಡ್ತಿದ್ದಾರೆ ಅಂತ ಪ್ರತಿಯೊಂದು ಇದನ್ನು ಚೆಕ್ ಮಾಡೋಕ್ಕಾಗಲ್ವಲ್ಲ, ತಂದೆ ತಾಯಿಗಳಾಗಲಿ ಯಾರೇ ಆಗಲಿ. ಅದು ಏನಾಗುತ್ತೆ, ಒಂದು ಮೊಬೈಲ್ಗಳಿಂದ ಅಡಿಕ್ಷನ್ ಆಗಿರ್ಬೋದು, ಬೇರೆ ರೀತಿಯಾಗಿ ಅದ್ರ ಮೊಬೈಲಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದರಲ್ಲಿ ಇವಾಗ ನೋಡಿ, ಇವಾಗ ಏನು ಮೊಬೈಲ್ ಆನ್ ಮಾಡಿದ ತಕ್ಷಣ ಎಲ್ಲದೂ ಒಳ್ಳೇದೇ ಬರ್ಬೇಕನ್ನೋದೇನಿಲ್ವಲ್ಲ. ಸರ್ಚ್ ಏನು ಮಾಡಿರ್ತಾರೋ ಅದ್ರ ಕೆಳಗಡೆ ಬ್ಯಾಡ ಏನಾದರೂ ಗೊತ್ತೇ ಇರ್ಬೋದು. ಅದಕ್ಕೆ ಅದನ್ನೇ ಒಬ್ಬೊಬ್ರು ಕಂಟಿನ್ಯೂ ಅದನ್ನೇ ತಗೊಂಡು ಹೋಗ್ಬೋದು. ಇಲ್ಲ ಎಲ್ಲರೂ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೊಂದು ರೀತಿಯಾಗಿನೂ ಎಜುಕೇಷನ್ನ ಈಗ ನೋಡಿ, ಬುಕ್ಕು ಓದೋನು ಏನೇನೋ ಆಗ್ತಾರೆ. ಬುಕ್ಕನ್ನು ಇವಾಗ ಏನಾಗುತ್ತೆ, ಪುಸ್ತಕಗಳನ್ನು ಓದೋ ಪರ್ಸೆಂಟ್ ಕಡಿಮೆ. ಏನೊಂದು ಸ್ವಲ್ಪ ಹಿಂಗೆ ಓದ್ಬೋದು. ಅದು ಬಿಟ್ಬಿಟ್ರೆ ಮೊಬೈಲಲ್ಲಿ ಇವತ್ತು ನನಗಿಷ್ಟು ಲೈಕ್ಗಳು ಬಂದಿದ್ದಾವೆ, ಇಷ್ಟು ಕಮೆಂಟ್ ಮಾಡಿದ್ದಾರೆ, ನನಗೇನು ಇವತ್ತು ಒಂದು 100 ಜನ ಫಾಲೋ ಮಾಡಿಬಿಟ್ಟಿದ್ದಾರಲ್ಲ ಅಂತ. ಆ ಥರ ನಾಳೆ ಏನು ಮಾಡ್ತಾರೆ, ನಾಳೆ ಏನು ಎಕ್ಸಾಮ್ ಇದೆ, ಎಕ್ಸಾಮ್ ಓದೋಣ ಅಂತ ಇರೋದಿಲ್ಲ. ನಾಳೆ ಫ್ರೆಂಡ್ಸ್ಗಳಿಗೆ ಬಂದ್ಬಿಟ್ರೆ ಅಲ್ಲಿ ಹೋಗೋಣ, ಒಳ್ಳೆ ರೀಲ್ಸ್ ಮಾಡೋಣ, ಒಳ್ಳೆ ಪ್ಲೇಸ್ ಇದೆ ಅಲ್ಲಿ, ಒಳ್ಳೆ ಒಂದು ಇದರಲ್ಲಿ ರೀಲ್ಸ್ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಆಗ್ತಾಯಿದ್ದಾರೆ. ಅದು ಬಿಟ್ಟು ಆಮೇಲೆ ಏಜ್ ಏನಾಗುತ್ತೆ ಅಂದರೆ, ಯಾವ ಥರನಾದರೂ ಮಾಡ್ಬೋದು ಏಜು. ಆ ಏಜಲ್ಲಿ ಏನು ಮಾಡ್ತಾರೆ, ಕಾಲೇಜ್ ಹುಡುಗರುಗಳು ಕೆಲವೊಂದೊಂದು ರೀತಿ ತಪ್ಪುಗಳಾಗ್ಬಿಡುತ್ತವೆ. ಅದಕ್ಕೆ ಸಪೋರ್ಟ್ ಆಗಿ ಮೊಬೈಲ್ ಇರುತ್ತೆ. ಆ ಮೊಬೈಲ್ ಇನ್ನೂ ಸಪೋರ್ಟ್ ಮಾಡುತ್ತೆ. ಏನೋ ಒಂದು ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ಬರುತ್ತೆ, ಅವಾಗ ಮೈಂಡ್ ಡೈವರ್ಟ್ ಆಗಿಬಿಟ್ಟು ಅದು ಇನ್ನೊಂದು ಥರ ಎಳ್ಕೊಂಡು ಹೋಗ್ಬಿಡುತ್ತೆ. ಅದೊಂದಿದೆ. ಆಮೇಲೆ ಈಗ ಒಂದು ಫ್ಯಾಮಿಲಿಗೆ ಏನು ಬೇಕೋ, ಇವಾಗ ಪ್ರೆಸೆಂಟ್ ಏನು ಬೇಕೋ ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಒಂದು ಫ್ಯಾಮಿಲಿ ವ್ಯಾಲ್ಯೂ ಏನಿರುತ್ತೆ ಅಂದರೆ, ಒಂದು ನೋಡಿ, ಅವಾಗೆಲ್ಲ ಒಂದು ಕುಟುಂಬ ಅಂದರೆ ಒಂದು ಇಷ್ಟು ಜನನೂ ಒಂದು 10 ಜನ ಕೂತ್ಕೊಂಡು ಒಂದು ಊಟ ಮಾಡೋದಾಗಲಿ ಏನೋ ಒಂದು ಮಾಡ್ತಾಯಿದ್ರು. ಇವಾಗ ಏನಾಗುತ್ತೆ, ಊಟ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ನಾವು, ಏನೋ ಮಕ್ಕಳು ಇರೋಲ್ಲ, ಅಲ್ಲಿ ಮಾತಾಡ್ತಾ ಇರ್ತಾನೆ, ಆ ಮಗಳು ಅಲ್ಲೆಲ್ಲ ಹೋಗಿರ್ತಾಳೆ. ಇವಾಗ ಇಲ್ಲಿ ಒಬ್ಬನೇ ತಿನ್ನಬೇಕು. ಅದು ನೋಡ್ತಾ ಇದ್ರೆ ಹಿಂಗೆ ತಿಂತಾರೆ, ಹಿಂಗೆ ಮೊಬೈಲ್ ಹಿಂಗೆ ನೋಡ್ತಾ ಇದ್ರೆ ಹಿಂಗೆ ತಿಂತಾ ಇರೋದು. ಅಲ್ಲೇನೋ ಬಂದಿರುತ್ತೆ, ಇಲ್ಲಿ ಉಪ್ಪು ತಿನ್ನೋ ಇಲ್ಲ ಅನ್ನ ತಿನ್ನೋ ಅಂತಲೇ ಗೊತ್ತಾಗಲ್ಲ. ಹಂಗಿರುತ್ತೆ. ಅದನ್ನು ಯಾವುದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈ ಮನೆಯಲ್ಲಿ ಒಂದು ತಂದೆ, ಒಂದು ಹೆಣ್ಣಿಗೆ ಒಂದು ಗಂಡ ಇಲ್ಲ ಅಂದಾಗ ಏನಿರುತ್ತೆ, ಪರಿಸ್ಥಿತಿ ಏನಿರುತ್ತೆ, ಆ ಪರಿಸ್ಥಿತಿನ
ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಹೆಣ್ಣಿಗೆ ಏನು ಕಷ್ಟ ಇರುತ್ತೆ, ಒಂದು ಒಂದು ಗಂಡ ಇಲ್ಲ ಅಂದರೆ ಏನು ಕಷ್ಟ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಆಮೇಲೆ ಒಂದು ಬಡಸ್ತನಕ್ಕೆಲ್ಲಿದ್ದಾಗ ಒಂದು ಮಗು ಒಂದು ಏನೋ ಒಂದು ಬೈಕೆ ಇರುತ್ತೆ, ಯಾವುದೋ ಒಂದು ನಾನ್ ವೆಜ್ ಆಗಲಿ, ಒಂದು ಕಬಾಬ್ ತಿನ್ನಬೇಕು ಅಂತನೋ ಇನ್ನೊಂದು ಇರುತ್ತೆ. ಅದನ್ನು ಈಗ ಅಕ್ಕ ಅಕ್ಕ ಎಜುಕೇಷನ್ ಮಾಡೋಕ್ಕಾರೆ ಆನ್ಲೈನ್ ಕ್ಲಾಸ್ ಇರುತ್ತಲ್ವ, ಒಂದು ಮೊಬೈಲ್ ತಗೋಬೇಕಾಗುತ್ತೆ. ಮೊಬೈಲ್ ತಗೊಳ್ಬೇಕಾದಾಗ ಒಂದು 500-1000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಇವರು ಎಲ್ಲೋ ಒಂದು ಮನೆ ಕೆಲಸಕ್ಕೆ ಹೋಗಿ ದುಡ್ದು ಏನೋ ಒಂದು ಮಾಡಿ ಎಷ್ಟೋ ಮನೆ ಕೆಲಸಗಳು ಮಾಡಿ ಒಂದಿಷ್ಟು ದುಡ್ಡುಗಳು ಸಂಪಾದನೆ ಮಾಡಿರ್ತಾರೆ. ಬಟ್ ಒಂದು 500 ರೂಪಾಯಿನೋ 1000 ಸಾಲ್ಟೇಜ್ ಆಗುತ್ತೆ, ಅದು ಸಾಮಾನ್ಯ ಅಲ್ವಾ. ಇವಾಗ ಎಲ್ಲ ರಿಚ್ ಆಗೇ ಇರ್ಬೇಕು ಅನ್ನೋದೇನಿಲ್ಲ ಅಲ್ವಾ. ಆ ಥರ ಇದ್ದಾಗ ಅವನು ಚಿಕ್ಕ ಹುಡುಗ ಆಗಿದ್ರು ಅದನ್ನು ಅಕ್ಕನ ಎಜುಕೇಷನ್ಗೋಸ್ಕರ ಅವನ ಬೈಕನ್ನ ತ್ಯಾಗ ಮಾಡಿ ಇಲ್ಲಿ ತಾಯಿಗೆ ತಂದು ಕೊಟ್ಬಿಟ್ಟು ಒಂದು ಮೊಬೈಲ್ನ ಇದಕ್ಕೆ ಮಾಡೋದಾಗಿರ್ಬೋದು. ಆಮೇಲೆ ಆ ಇವತ್ತು ಮೊಬೈಲ್ ತಗೊಂಡವ್ರಿಗೆ ಒಂದು ಸಂದೇಶನೇ ಇದು. ಯಾಕೆಂದರೆ ಎಲ್ಲ ಹೋಗ್ತಾರೆ, ಒಂದು 5000 ರೂಪಾಯಿ ಮೊಬೈಲ್ ಸಿಕ್ಬಿಡುತ್ತೆ ಅನ್ಕೊಂಡು ತಗೊಂತಾರಲ್ವ. ಅದು ಎಷ್ಟೋ ಜನ ಕಳ್ತನ ಮಾಡಿ ತಂದುಕೊಟ್ಟಿರ್ತಾರೆ. ಅದು ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಈಗ ನಾವು ಎಜುಕೇಷನ್ ಇದ್ದಾಗ ಒಂದು ಎಜುಕೇಟೆಡ್ ಆದರೆ ಗೊತ್ತಾಗುತ್ತೆ, ಅದು ಬೇಡಪ್ಪ ಯಾವುದೊಂದು ಕಳ್ತನ ಮಾಡಿರೋ ಮೊಬೈಲು ಅಂತ ಅನ್ಕೊಂತೀವಿ. ಬಟ್ ಬೇರೆಯವ್ರಿಗೆ ಗೊತ್ತಿರಲಿ, ಒಂದು ಕಡಿಮೆಗೆ ಸಿಕ್ಬಿಡ್ತು ಮೊಬೈಲು, ತಗೊಬಿಡೋಣ ಅಂತ ತಗೊಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದರಿಂದ ತುಂಬ ಅನಾನುಕೂಲ ಆಗುತ್ತೆ. ಟೇಷನಿಂದ ಹಿಡಿದು ಪೊಲೀಸು ಅದು ಇದು ಅಂತ ಒಂದಿಷ್ಟು ಆಗುತ್ತೆ, ಅಲ್ಲಿಂದ ಒಂದಿಷ್ಟು ಅನಾನುಕೂಲ ಆಗುತ್ತೆ. ಅದು ಯಾವುದೇ ಒಂದು ಇದ್ರೂ ನೋಡಿ ನಮ್ಮ ಲೈಫಲ್ಲಿ ಎಷ್ಟೋ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದು 4 ದಿನ ಲೇಟ್ ಆದ್ರೂ ಒಳ್ಳೇದನ್ನ ಚಾಯ್ಸ್ ಮಾಡಿ ಒಳ್ಳೇದನ್ನ ಹೊಸದೇ ತಗೊಳ್ಳಿ ಅಂತ ಅದೊಂದು ಸಂದೇಶ ಇದೆ. ಆಮೇಲೆ ಈಗ ಬೀಡಿ ಕಟ್ಟೋದು, ಬೀಡಿ ಅಂದರೆ ಈಗ ಅವಾಗೆಲ್ಲ ಬೀಡಿ ಎಲ್ಲ ಒಂದು ಇದರಲ್ಲಿ ಬರೋದು ಬೀಡಿ ಎಲೆ ಅಂತ ಬರೋದು. ಅದಕ್ಕೆ ಮುದ್ದು ಹಾಕ್ಬಿಟ್ಟು ಬೀಡಿನ ಕಟ್ಟೋದು, ಅದರಿಂದ ಎಷ್ಟು ಮನೆ ಹಾಳಾಗಿ ಇದಾಗುತ್ತೆ ಅದನ್ನು ಇದೆ. ಕೆಲವೊಂದು ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಸಂದೇಶ ಅಂತೂ. ಇವಾಗ ನಮ್ಗೆ ಏನು ಬೇಕು ನಮ್ಮ ಈಗ ಸಮಾಜಕ್ಕೆ ಅದು ಎಲ್ಲನೂ ಇದೆ. ಪ್ರತಿಯೊಂದು ಸೀನ್ಗೂ ಆ ಥರನೇ ಇದೆ. ಇಲ್ಲಿ ಏನಾಗುತ್ತೆ, ಒಂದು 4 ಸ್ಟೋರಿ ಕನೆಕ್ಟ್ ಆಗುತ್ತೆ. ಸ್ಟೋರಿ ನಿಮಗೆ ಒಂದು ಅರ್ಧ 5 ನಿಮಿಷ ಹಿಂಗೆ ಕತ್ತಿದ್ದು ಮಾಡಿದ್ರು ಸ್ಟೋರಿ ಗೊತ್ತೇ ಆಗಲ್ಲ. 2 ಸರಿ ನೋಡಿದ್ರು ನಿಮಗೆ ಸ್ಟೋರಿನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿ. ನನಗೆ ಏನಕ್ಕೆ ಇಷ್ಟ ಆಯಿತು, ನಂದು ಬೇರೆ ಬಿಸ್ನೆಸ್ ಇದೆ. ಬಟ್ ನನಗೆ ಏನು ನಮ್ಮ ಹರೀಶ್ ಅಣ್ಣವರು ನನಗೆ ತುಂಬ ಆತ್ಮೀಯರು. ಅವಾಗಿಂದನೂ ನನ್ನ ಸ್ನೇಹಿತರೆ. ನಾವು ಸಿಕ್ಕಿದಾಗ ಹಿಂಗೆ ಹೇಳೋರು, ಈ ಥರ ಒಂದು ಸ್ಟೋರಿ ಈ ಥರ ಬರೆದಿದ್ದೀನಿ, ಒಂದು ಅವನಿ ಆಧಾರಿತ ಒಂದು ಕಾದಂಬರಿ ಇದೆ, ಅದನ್ನು ಏನೋ ಒಂದು ತೋರಿಸ್ಬೇಕು. ಈಗ ನೋಡಿ ನಾವು ಎಲ್ಲರೂ ನಿಂತ್ಕೊಂಡು ಒಂದು 10 ಜನಕ್ಕೆ ನಾವು ಏನೋ ಒಂದು ಹಿಂಗೆ ಮಾಡೋ ಯಾವುದು ಸರಿ ತಪ್ಪು ಅಂತ ಹೇಳ್ಬೋದು. ಬಟ್ ಎಲ್ಲರಿಗೂ ತೋರಿಸ್ಬೇಕಂದ್ರೆ ದೊಡ್ಡ ಸ್ಕ್ರೀನಲ್ಲೇ ತೋರಿಸ್ಬೇಕು. ಅದನ್ನು ದೊಡ್ಡ ಸ್ಕ್ರೀನಲ್ಲಿ ತೋರಿಸಿದಾಗ ರೀಚ್ ಮಾಡ್ಸೋಣ ಅನ್ನೋದೊಂದು ಇರುತ್ತಲ್ಲ, ಅದು ಎಲ್ಲರಿಗೂ ಬರಲ್ಲ. ಇವತ್ತು ಸಿನಿಮಾಗಳು ತುಂಬ ಬರುತ್ತೆ, ಒಂದೊಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇನ್ನೊಂದು ಬೇರೆ ಬೇರೆ ರೀತಿ ಇರುತ್ತೆ. ಒಳ್ಳೇದನ್ನ ತೋರಿಸೋದ್ರಲ್ಲಿ ಏನೋ ಒಂದು ಒಳ್ಳೇದು ಮಾಡ್ತಿದ್ದಾರೆ, ನಮಗೊಂದು ಒಂದು ಕೈ ಕೊಟ್ಟರೆ ಏನು ಹೆಲ್ಪಿಂಗ್ ಇರುತ್ತಲ್ಲ ಅಂತ ಅಷ್ಟೇ. ಅದಕ್ಕೆ ಆ ಮುಖಾಂತರ ನಾವು ಇವತ್ತು ಸಿನಿಮಾ ರಂಗಕ್ಕೆ ಬಂದಿರೋದು. ಈ ಸಿನಿಮಾಯಿಂದ ಒಂದಿಷ್ಟು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನಂದು. ಜನಗಳಿಗೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಚೇಂಜಸ್ ಆಗಿರ್ಬೋದು, ಮಕ್ಕಳು ಎಜುಕೇಷನಲ್ಲಿ ಆಗಿರ್ಬೋದು, ಆಮೇಲೆ ಮೊಬೈಲ್ಗಳು ತಗೊಂಡು ಯಾವ ರೀತಿ ಆಗುತ್ತೆ ಅನ್ನೋದನ್ನು. ಮೊಬೈಲ್ ಯೂಸ್ ಮಾಡಬೇಕು, ಎಲ್ಲನೂ ಬೇಕು ಲೈಫಿಗೆ, ಯಾವುದು ಬೇಡ ಅನ್ನೋದು ಯಾವುದೂ ಇಲ್ಲ. ಇರಲಿ, ಎಷ್ಟು ಯೂಸ್ ಮಾಡಬೇಕು ಎಷ್ಟು ಮಾಡಬೇಕು. ಅತಿಯಾದರೆ ಅಮೃತನೂ ಸಹ ವಿಷ ಅಂತಾರಲ್ವ. ಅದಕ್ಕೆ ಅದು ಇದರಿಂದ ಒಂದು ಜನಗಳು ಒಂದು ಪಾಠ ಕಲಿಬೇಕು. ಮಕ್ಕಳುಗಳಾಗಲಿ ಏನಾಗಲಿ ಯಾವ್ಯಾವ ರೀತಿ ಅಂತೇಳಿ ಒಂದೊಂದು ಹೆಜ್ಜೆನೂ ಒಂದು ಪರೀಕ್ಷೆ ಮಾಡಿಬಿಟ್ಟು ಇದು ಮಾಡಬೇಕು. ಆಮೇಲೆ ಈ ಸಿನಿಮಾದಲ್ಲೂ ಹಂಗೇನೆ, ಇವರು ನೋಡಿ ಇವರು ಒಂದು ಗುರುವಾಗಿ, ಅಂದರೆ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು ಅಂತಾರಲ್ವ. ಅದು ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಹುಡುಗರುಗಳಿಗೂ ಇವ್ರು ನೋಡ್ಕೊಂಡು ಒಂದೊಂದು ರೀತಿಯಾಗಿ ಒಂದು ಹುಡುಗರುಗಳಿಗೂ ಅಷ್ಟೇ ಚೆನ್ನಾಗಿ ಒಂದು ಇದನ್ನು ಮಾಡ್ತಿದ್ದಾರೆ. ಇವರಿಂದ ಎಷ್ಟೋ ಜನಗಳಿಗೂ ಈಗ ಒಳ್ಳೇದಾಗಬೇಕು ಅಷ್ಟೇ. ಅಷ್ಟೇ ಮೇಡಮ್, ಅಷ್ಟು ಒಂದು ಇದೆ. ಎಲ್ಲರೂ ಹೇಳ್ತಾ ಇದ್ರು ಡೈರೆಕ್ಟರ್ ಸರ್ ಇಂದ ಏನ್ ಕಲ್ತ್ವಿ ಅಂದ್ರೆ ತಾಳ್ಮೆ ಕಲ್ತ್ವಿ. ಅವ್ರು ತುಂಬಾ ಕೂಲಾಗಿ, ಡೈರೆಕ್ಟರ್ಸ್ ಅಂದ್ರೆ ಇವಾಗ ಹೂ ಅಂತಿರ್ತಾರೆ, ತುಂಬಾ ಟೆನ್ಷನ್. ಅವರು ಒಂದು ಗುರಿ ಏನಿದೆ, ಅವ್ರದ್ದು ಎಲ್ಲನೂ ಒಂದು ತಾಳ್ಮೆ. ಏನೋ ಒಂದು ಇದ್ರು ನಮ್ಮ ಹುಡುಗ ತಿದ್ಕೆ ಅಂತಾನೆ, ಏನೋ ಒಂದು ತಪ್ಪು ಮಾಡಿ ನಾಳೆ ತಿದ್ಕೋ ಚಿನ್ನ ಅಂತ ಹಿಂಗೆ ಹಂಗೆ ಹೇಳೋದಾಗಿರ್ಬೋದು. ಆಮೇಲೆ ಇವರಿಗೆ ಇರುತ್ತೋ ಇರಲ್ವೋ,
ನಮ್ಮ ಹುಡುಗರು ಚೆನ್ನಾಗಿರ್ಲಿ ಅಪ್ಪ ಅಂದ್ಕೊಂಡು ನೀನೇನು ತಿಂತೀಯಾ ಅದು ನೀನು ತಗೋ ಅದು ತಗೋ ಇದು ತಗೋ ಆ ಥರ ಒಂದು ಇದೆ ಇವ್ರಿಗೆ ಮನಸ್ಥಿತಿ. ಸರ್ ಫೈನಲಿ ಯದುವೀರ್ ಅವರ ಒಂದು ಸಪೋರ್ಟ್ ಇದೆ ಅಂತ ಕೇಳ್ಪಟ್ಟೆ, ಆ್ಯಂಡ್ ಜೊತೆಗೆ ಚಾಮುಂಡಿ ತಾಯಿ ಆಶೀರ್ವಾದ ಇದೆ. ಮೈಸೂರಿನಲ್ಲೂ ಕೂಡ ತುಂಬ ದಿನಗಳ ಕಾಲ ಶೂಟ್ ಮಾಡಿದ್ದೀರಾ. ಮೇಡಮ್ ಚಾಮುಂಡೇಶ್ವರಿ ಅಂದರೆ ನಿಮಗೆ ನಮ್ಮ ಒಂದು ಇದಕ್ಕೇನೆ ಒಂದು ಶಕ್ತಿ, ಆದಿ ದೇವತೆ. ಈಗ ಯದುವೀರ್ ಸರ್ ಆಗಿರ್ಬೋದು, ರಾಜ ಯಾವತ್ತು ರಾಜನೇ ಅಲ್ವಾ. ರಾಜ ಅಂದಾಗ ನಮ್ಗೆ ಅವ್ರ ಆಶೀರ್ವಾದ ಸಿಕ್ಕಿದೆ ಅಂದರೆ ನಮ್ಮ ಫಿಲಮಿಗೆ ಒಂದು ರಾಜ ಯೋಗ ಬರುತ್ತೆ ಅಂತ. ಆಮೇಲೆ ಆದಿಶಕ್ತಿ ಅಂದರೆ ನೋಡಿ, ಚಾಮುಂಡೇಶ್ವರಿ ಯಾವತ್ತು ನಮ್ಮ ಸಿನಿಮಾದ ಮೇಲೆ ಆಶೀರ್ವಾದ ಇದೆ. ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು, ಕಂಪ್ಲೀಟ್ ಮೈಸೂರನ್ನ ನಾವು ತೋರಿಸಿದ್ದೀವಿ. ಒಂದು ದಸರಾದಲ್ಲಾಗಿರ್ಬೋದು, ಪ್ರತಿಯೊಂದು ದಿನ ಬೆಳಿಗ್ಗೆ ನೀವು ಕ್ಯಾಮ್ರಾ ನೀವು ಸ್ಟಾರ್ಟ್ ಮಾಡಿದ್ರೆ ಚಾಮುಂಡೇಶ್ವರಿ ಇವತ್ತಿನ ದಿನ ನಮಗೆ ಒಳ್ಳೇದಾಗಲಿ, ನಮ್ಮ ಸಿನಿಮಾ ಗೆಲ್ಸು. ಇವತ್ತೂ ನಾವು ನಮ್ಮ ಸಿನಿಮಾನ ಚಾಮುಂಡೇಶ್ವರಿ ಪಾದಕ್ಕೆ ಅರ್ಪಿಸಿದ್ದೀವಿ. ಆ ತಾಯಿನೇ ನಮ್ಮನ್ನ ಮುಂದೆ ನಡೆಸಬೇಕು, ಸಮಾಜಕ್ಕೆ ಅಲ್ಲಿಂದ ಒಳ್ಳೇದಾಗಬೇಕು. ಚಾಮುಂಡಿ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗಿಯೂ ಇರುತ್ತೆ ಅಂತ ಆಶಿಸ್ತಾ ಧನ್ಯವಾದ. ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಿಮ್ಮಂಥ ಪ್ರೊಡ್ಯೂಸರ್ಸ್ ಹೆಚ್ಚಾಗಲಿ ಅಂತ ಹೇಳ್ತಾ ಧನ್ಯವಾದ ಸರ್. ಸೊ ಇದಿಷ್ಟು ಶಶಿಕಾಂತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.